ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ. ಇವತ್ತಿನ ವಿಡಿಯೋದಲ್ಲಿ ಮೀಡಿಯಮ್ ಸೈಜ್ ಲಂಚ್ ಬ್ಯಾಗಿಗೆ ಇನ್ನರ್ ವೈರ್ನ ಬಳಸಿ ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ಟೆಪ್ಸ್ಗಳು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಬ್ಯಾಗ್ ಯಾವ ಸೈಜಲ್ಲಿ ಬಂದಿದೆ ಅಂತ ಮೆಷರ್ಮೆಂಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಳಗಡೆ ಎಲ್ಲ ನೀಟಾಗಿ ಫಿನಿಶಿಂಗ್ ಬಂದಿರೋದ್ರಿಂದ ಯಾವುದೇ ರೀತಿಯಾಗಿ ಕೈಗೆ ವೈರು ತರ್ಚೋದಿಲ್ಲ. ನಾನು ಲ್ಯಾಡರ್ ನಾಟನ್ನು ಕೂಡ ಹಾಕಿ ಬ್ಯಾಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ಥರ ಲೈನ್ಸ್ ಬರುತ್ತೆ ಲ್ಯಾಡರ್ ನಾಟ್ ಹಾಕಿದಾಗ. ಲ್ಯಾಡರ್ ನಾಟ್ ಹಾಕೋದ್ರಿಂದ ನೋಡಿ ಮೇಲ್ಭಾಗ ಪೂರ್ತಿ ಸಮನಾಗಿ ಬಂದಿದೆ. ಯಾವುದೇ ರೀತಿಯಾಗಿ ಏರುಪೇರು ಇರೋದಿಲ್ಲ, ಸಮನಾಗಿ ಬರುತ್ತೆ. ಮೆಜರ್ಮೆಂಟ್ನ ನೋಡೋದಾದರೆ ನಾನು ಯಾವ ಸೈಜಲ್ಲಿ ಬ್ಯಾಗ್ನ ಹಾಕ್ಕೊಂಡಿದ್ದೀನಿ ಅಂತ ಮೆಜರ್ಮೆಂಟ್ನ ನೋಡೋದಾದರೆ ನೋಡಿ, ನಾನು ಇಲ್ಲಿ ಉದ್ದ ಬಂದು ಸ್ಕೇಲಲ್ಲಿ ಅಳತೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ನೀವು ಸೆಂಟಿಮೀಟರಲ್ಲಾದರೂ ಅಳತೆಯನ್ನು ತೆಗೆದುಕೊಳ್ಬೋದು, ಇಂಚಲ್ಲಾದರೂ ಅಳತೆಯನ್ನು ತೆಗೆದುಕೊಳ್ಬೋದು. ನಾನು ಇಲ್ಲಿ ಉದ್ದಾನ 6.5 ಇಂಚು ಉದ್ದಾನ ಹಾಕ್ಕೊಂಡಿದ್ದೇನೆ. 6.5 ಇಂಚು ಉದ್ದ ಬಂದಿದೆ ನನಗೆ ಮೆಜರ್ಮೆಂಟು ಬ್ಯಾಗ್ದು. ಮತ್ತು ಅಗಲ ಬಂದು 10.5 ಇಂಚು ಮೆಜರ್ಮೆಂಟ್ ಬಂದಿದೆ. ನಂದು ಅಗಲ ಬಂದು 10.5 ಇಂಚು ಬಂದಿದೆ ಬ್ಯಾಗ್ ಸೈಜು. ಮತ್ತು ಎತ್ತರನ ನೋಡೋದಾದರೆ ಎತ್ತರ ಬಂದು ನನಗೆ 8 ಇಂಚು ಎತ್ತರ ಬಂದಿದೆ. 8 ಇಂಚು ಎತ್ತರದಲ್ಲಿ ನಾನು ಬ್ಯಾಗ್ನ ಹಾಕ್ಕೊಂಡಿದ್ದೇನೆ. ಕಸ್ಟಮರ್ ಇದೇ ಸೈಜಲ್ಲಿ ಬ್ಯಾಗ್ ಬೇಕು ಅಂತ ಹೇಳಿರೋದ್ರಿಂದ ನಾನು ಇದೇ ಸೈಜ್ಗೆ ಬ್ಯಾಗ್ನ ಹಾಕ್ಕೊಂಡಿದ್ದೇನೆ. ನೋಡಿ, ನಾನು ಇಲ್ಲಿ 14 ಲೈನ್ಸ್ ಬೇಸ್ ಬರೋ ರೀತಿ ಹಾಕ್ಕೊಂಡಿದ್ದೇನೆ. 14 ಲೈನ್ಸ್ ನಾನು ಬೇಸ್ನ ಹಾಕ್ಕೊಂಡಿದ್ದೇನೆ. ವೈರ್ಸ್ನ ನಾನು ಇಲ್ಲಿ 7 ಅಡಿಯಲ್ಲಿ 15 ಪಿಂಕ್ ವೈರ್ಸ್ನ ಕಟ್ ಮಾಡ್ಕೊಂಡಿದ್ದೇನೆ. ನೋಡ್ತಾ ಇರ್ಬೋದು ನೀವು, 5x5 ಬಾಕ್ಸ್ ಟೈಪ್ ಸ್ಕ್ವೇರಲ್ಲಿ ಬಂದಿದೆ ನಂದು ಮೆಷರ್ಮೆಂಟಲ್ಲಿ ಬ್ಯಾಗ್ ಡಿಸೈನ್ಸು. ಮತ್ತು ಯೆಲ್ಲೋ ಕಲರ್ ನಾನು 8 ವೈರ್ಸ್ನ ಕಟ್ ಮಾಡ್ಕೊಂಡಿದ್ದೇನೆ. ಬಾರ್ಡರ್ ಡಿಸೈನ್ಸ್ ಕೊಡ್ತಾ ಇರೋದ್ರಿಂದ ನಾನು ಪಿಂಕ್ ಕಲರ್ 15 ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಯೆಲ್ಲೋ ಕಲರ್ ವೈರು 8 ವೈರ್ಸ್ನ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ನಾನು ಸ್ಕ್ವೇರ್ ಟೈಪಲ್ಲಿ ಬಾಕ್ಸ್ ಬಂದು ಅದಕ್ಕೆ ಬಾರ್ಡರು ಯೆಲ್ಲೋ ಕಲರ್ ಬರೋ ರೀತಿ ಡಿಸೈನಲ್ಲಿ ನಾನು ಬ್ಯಾಗ್ನ ಹಾಕ್ಕೊಂಡಿದ್ದೇನೆ. ಬನ್ನಿ, ಇನ್ನರ್ ವೈರ್ನ ಬಳಸಿ ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ನೋಡೋಣ. ನಾನು ಇಲ್ಲಿ ಒಂದು ಹ್ಯಾಂಡಲ್ನ ಹಾಕಿ ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ವೈರ್ಸ್ ಮೆಷರ್ಮೆಂಟ್ನ ನಿಮಗೆ ತಿಳಿಸ್ಕೊಡ್ತೇನೆ. ಯಾವ ರೀತಿ ವೈರ್ಸ್ನ ಕಟ್ ಮಾಡಬೇಕು ಹ್ಯಾಂಡಲ್ಗೆ ಅನ್ನೋದನ್ನು ಹೇಳ್ತೇನೆ ಫಸ್ಟಿಗೆ. ನೋಡಿ, ಯಾವಾಗ ಹ್ಯಾಂಡಲ್ ಹಾಕಬೇಕು ಅಂದ್ರೂ ಕೂಡ ಬ್ಯಾಗ್ನ ಇದೇ ರೀತಿ ನೀವು ಮಡಚಿ ಮೇಲ್ಭಾಗ ಬರೋ ರೀತಿ ಇಟ್ಕೋಬೇಕು ಬ್ಯಾಗನ್ನು. ಮೆಷರ್ಮೆಂಟನ್ನು ನೋಡೋದಾದರೆ ನಾನಿಲ್ಲಿ 1, ಹಿಂದೆಯಿಂದ 2, ಮತ್ತು ಮುಂದೆಯಿಂದ 3, ಮತ್ತು ರಿವರ್ಸಲ್ಲಿ 4 ಮತ್ತು 5 ಅಡಿ ಮೆಷರ್ಮೆಂಟಲ್ಲಿ ನಾನು ಹ್ಯಾಂಡಲ್ನ ಹಾಕೋತಾ ಇದ್ದೇನೆ. 5 ಅಡಿ ಮೆಷರ್ಮೆಂಟಲ್ಲಿ ನಾನು 4 ವೈರ್ಸ್ನ ಕಟ್ ಮಾಡ್ಕೊಂಡಿದ್ದೆ. 2 ಪಿಂಕ್ ಕಲರ್ ವೈರು ಮತ್ತು 2 ಯೆಲ್ಲೋ ಕಲರ್ ವೈರ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. 5 ಅಡಿ ಮೆಷರ್ಮೆಂಟಲ್ಲಿ 4 ವೈರ್ನ ಕಟ್ ಮಾಡ್ಕೊಂಡಿದ್ದೇನೆ. ನಾವು ಇಲ್ಲಿ ಇನ್ನರ್ ವೈರ್ನ ಯೂಸ್ ಮಾಡಿ ಹ್ಯಾಂಡಲ್ ಹಾಕ್ತಾ ಇರೋದ್ರಿಂದ ನಾವು ಮತ್ತೆ ಒಂದು ವೈರ್ನ ಕೂಡ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಇನ್ನರ್ ವೈರ್ಸ್ ಆಗಿ ನಾವು ವೈರ್ಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ಇನ್ನರ್ ವೈರ್ಸ್ ನಾವು ಯಾವ ಕಲರ್ನಾದ್ರು ಚೂಸ್ ಮಾಡ್ಬೋದು. ಯಾವುದೇ ಕಲರ್ಸ್ ಹಾಕೊಂಡ್ರೂ ಕೂಡ ತೊಂದರೆ ಇಲ್ಲ. ಇನ್ನರ್ ವೈರ್ ಆಗೋದ್ರಿಂದ ಯಾವುದೇ ಕಲರ್ಸ್ನಾದ್ರು ಚೂಸ್ ಮಾಡ್ಬೋದು. ನಾನು ಇಲ್ಲಿ ಇನ್ನರ್ ವೈರ್ನ 1, 2, 3 ಅಡಿ ಮೆಷರ್ಮೆಂಟಲ್ಲಿ ನಾನು ಇನ್ನರ್ ವೈರ್ಸ್ನ ಕಟ್ ಮಾಡ್ಕೋತಾ ಇದ್ದೇನೆ. ನಾನು ಇಲ್ಲಿ 2 ಇನ್ನರ್ ವೈರ್ಸ್ನ ಕಟ್ ಮಾಡ್ಕೋತಾ ಇದ್ದೇನೆ ಹ್ಯಾಂಡಲ್ ಹಾಕೋದಕ್ಕೆ. ನೀವು 2ಕ್ಕಿಂತ ಜಾಸ್ತಿ ಕೂಡ ಇನ್ನರ್ ವೈರ್ಸ್ನ ಕಟ್ ಮಾಡ್ಕೋಬೋದು. ನಾನು ಇದು ಮೀಡಿಯಮ್ ಲಂಚ್ ಬ್ಯಾಗ್ ಆಗಿರೋದ್ರಿಂದ 2 ಸಾಕಾಗುತ್ತೆ. ನಿಮಗೆ ಹಿಡಿ ಇನ್ನೂ ದಪ್ಪ ಬೇಕು ಅಂತ ಅನ್ನೋದಾದರೆ ಇನ್ನೂ 2 ವೈರ್ಸ್ನ ಕೂಡ ನೀವು ಇನ್ನರ್ ವೈರ್ಸ್ ಆಗಿ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ 2 ಇನ್ನರ್ ವೈರ್ಸು ಸಾಕಾಗುತ್ತೆ ನನಗೆ ಹ್ಯಾಂಡಲ್ ಹಾಕೋದಕ್ಕೆ. ಅದಕ್ಕೆ ನಾನು 2 ಇನ್ನರ್ ವೈರ್ಸ್ನ ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಈ 2 ಇನ್ನರ್ ವೈರ್ಸ್ನ ನಾವು ಮೊದಲಿಗೆ ತೂರಿಸ್ಕೋಬೇಕಾಗತ್ತೆ. ಹ್ಯಾಂಡಲ್ ಹಾಕೋದಕ್ಕೆ ತೂರಿಸ್ಕೋಬೇಕಾಗತ್ತೆ. ನೋಡಿ, ಯಾವ ರೀತಿ ತೂರಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಬೇಸಲ್ಲಿ ನಾವು ಟ್ರಯಾಂಗಲ್ ಶೇಪ್ ಹಾಕ್ಕೊಂಡಿರ್ತೀವಲ್ವ, ಟ್ರಯಾಂಗಲ್ ಶೇಪಿಂದ ನಾವು ಕೌಂಟ್ ಮಾಡ್ಕೋಬೇಕಾಗತ್ತೆ. 1, 6, 7. 7ನೇ ಲೈನಿಗೆ ನಾನು ಮೇಲೆ ಬಂದು 5ನೇ ನಾಟಿನ ಅಕ್ಕಪಕ್ಕದಲ್ಲಿ ನಾನು ವೈರ್ಸ್ನ ತೂರಿಸ್ಕೋತಾ ಇದ್ದೇನೆ. ನೋಡಿ, ನೀವು ಲೆಕ್ಕ ಹಾಕೋಬೇಕಾದ್ರೆ ನೀವು ಮಧ್ಯಭಾಗಕ್ಕೆ ಹ್ಯಾಂಡಲ್ನ ಹಾಕೋಬೇಕಾಗುತ್ತೆ. ನೀವೇನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಮೂಲೆ ತಿರ್ಸ್ಕೊಂಡಿರ್ತೀರ ಅಲ್ವಾ, ಟ್ರಯಾಂಗಲ್ ಶೇಪಲ್ಲಿ ಮೂಲೆ ತಿರುಗಿರುತ್ತೆ ಅಲ್ವಾ, ಅಲ್ಲಿಂದ ನಾವು ಬೇಸ್ ಲೈನ್ಸ್ನ ಕೌಂಟ್ ಮಾಡಿಕೊಂಡು ಮಧ್ಯಭಾಗಕ್ಕೆ ಹ್ಯಾಂಡಲ್ ಬರೋ ರೀತಿ ನಾವು ಲೈನ್ಸ್ನ ಕೌಂಟ್ ಮಾಡಿ ಹಾಕೋಬೇಕಾಗತ್ತೆ. ಹ್ಯಾಂಡಲ್ನ ಗ್ರಿಪ್ಪಾಗಿ ಇರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಧ್ಯಭಾಗಕ್ಕೆ ಹಾಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ವೈರ್ಸ್ನ ಕೂಡ ತೂರಿಸ್ಕೊಂಡಿದ್ದೀನಿ. ಮೊದಲಿಗೆ ನಾನು ಇನ್ನರ್ ವೈರ್ಸ್ನ ತೂರಿಸಿ ಸಮನಾಗಿ ಮಾಡ್ಕೋಬೇಕು. ನೋಡಿ, ಈ ರೀತಿ ನಾವು ವೈರ್ಸ್ ಸಮನ ಚೆಕ್ ಮಾಡಿಕೊಂಡು ಸಮನಾಗಿ ಮಾಡಿ ಇನ್ನರ್ ವೈರ್ಸ್ನ ತೂರಿಸ್ಕೋಬೇಕಾಗತ್ತೆ. ನಂತರ ನಾನು ಅದರ ಅಕ್ಕಪಕ್ಕಕ್ಕೆ ಇನ್ನರ್ ವೈರ್ಸ್ ತೂರಿಸಿರ್ತಕ್ಕಂಥ ನಾಟ್ನ ಅಕ್ಕಪಕ್ಕಕ್ಕೆ ನಾವು
ಹ್ಯಾಂಡಲ್ನ ಹಾಕೋದಕ್ಕೆ 2 ವೈರ್ಸ್ನ ಕಟ್ ಮಾಡಿದ್ದೀವಲ್ವ, ಪಿಂಕು ಮತ್ತು ಯೆಲ್ಲೋ, ಈ ವೈರ್ಸ್ನ ಕೂಡ ತೂರಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನಾವು ಅಕ್ಕಪಕ್ಕಕ್ಕೆ ತೂರಿಸ್ಕೋಬೇಕಾಗುತ್ತೆ ವೈರ್ಸ್ನ. ಹ್ಯಾಂಡಲ್ ಹಾಕೋದು ತುಂಬಾ ಸುಲಭ ಇರುತ್ತೆ. ಕೈನ ಅಬ್ಸರ್ವ್ ಮಾಡಿ ನೀವು ಯಾವ ರೀತಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಶೇಪಲ್ಲಿ ವೈರ್ಸ್ ತೂರಿಸ್ಕೊಂಡು ಹೊರಗಡೆ ಬಂದಿದೆ ಅನ್ನೋದನ್ನು ನೋಡಿ ಅಬ್ಸರ್ವ್ ಮಾಡಿ. ನೋಡಿ ಈ 2 ವೈರ್ಸ್ನ ತೂರಿಸಿ ಎಳೆದುಕೊಂಡು ಈ 2 ವೈರ್ಸು ಕೂಡ ಸಮಾನ ಚೆಕ್ ಮಾಡ್ಕೋಬೇಕು. ವೈರ್ಸು ಕೂಡ ಸಮಾನ ಇರಬೇಕು, ಎಲ್ಲ ವೈರ್ಸು ಕೂಡ ಸಮ ಇರಬೇಕು, ಸಮನಾಗಿ ಇರೋ ಥರ ನೋಡಿಕೊಂಡು ಚೆಕ್ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ವೈರ್ಸು ಕೂಡ ಸಮ ಇದೆ. ಆ ಯೆಲ್ಲೋ ಕಲರ್ ವೈರ್ ಏನು ಹಾಕೊಂಡಿದ್ದೀವಿ ಅದರಲ್ಲಿ ಯಾವುದೇ ರೀತಿ ಹ್ಯಾಂಡಲ್ನ ಹಾಕೋದಿಲ್ಲ ನಾವು, ಅದು ಇನ್ನರ್ ವೈರ್ಸ್ ಮಾತ್ರ ಆಗಿರುತ್ತೆ. ಅದರ ಮೇಲ್ಭಾಗಕ್ಕೆ ನಾವು ಹ್ಯಾಂಡಲ್ ಬರೋ ರೀತಿ ಈ 2 ವೈರ್ಸ್ಗಳಿಂದ ನಾವು ಹ್ಯಾಂಡಲ್ನ ಹಾಕೋಬೇಕು. ನಾನು ಇಲ್ಲಿ 2 ವೈರ್ ಹ್ಯಾಂಡಲ್ನ ಹಾಕೋತಾ ಇದ್ದೀನಿ, ಅದಕ್ಕೋಸ್ಕರ 2 ವೈರ್ಸ್ನ ಮಾತ್ರ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ ಈ ರೀತಿ ಇನ್ನರ್ ವೈರ್ಸ್ಗೆ ನೀವು ರಬ್ಬರ್ನ ಹಾಕೋದ್ರಿಂದ ಇದು ಟಿಪ್ ನಂಬರ್ 1 ಆಗಿರುತ್ತೆ. ಈ ರೀತಿ ನೀವು ಇನ್ನರ್ ವೈರ್ಸ್ಗೆ ರಬ್ಬರ್ನ ಹಾಕೊಳ್ಳೋದ್ರಿಂದ ನಿಮಗೆ ಹ್ಯಾಂಡಲು ಗ್ರಿಪ್ಪಾಗಿ ಕೂರುತ್ತೆ. ಯಾವುದೇ ರೀತಿಯಾಗಿ ನಿಮಗೆ ಹಿಂಸೆ ಅನಿಸೋದಿಲ್ಲ. ಹ್ಯಾಂಡಲ್ ಹಾಕಬೇಕಾದ್ರೆ ತುಂಬ ಈಸಿಯಾಗಿ ನೀವು ಹ್ಯಾಂಡಲ್ನ ಹಾಕೋಬೋದು. ಅದಕ್ಕೋಸ್ಕರ ನೀವು ಈ ರೀತಿ ಇನ್ನರ್ ವೈರ್ಸ್ಗೆ ರಬ್ಬರ್ನ ಹಾಕ್ಕೊಂಡು ಸ್ವಲ್ಪ ಎಳೆದಿಟ್ಕೊಳ್ಳಿ. ಹ್ಯಾಂಡಲ್ನ ಹಾಕೋದಕ್ಕೆ ಈ ರೀತಿ ನೀವು ಮಾಡಿಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಹ್ಯಾಂಡಲ್ ಹಾಕೋದು. ಅದಕ್ಕೋಸ್ಕರ ನೋಡಿ ನಾವು ಹ್ಯಾಂಡಲ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಪಿಂಕ್ ಕಲರ್ ವೈರ್ಸ್ನ ತೆಗೆದುಕೊಂಡಿದ್ದೇನೆ. ಪಿಂಕ್ ಕಲರ್ ವೈರ್ಸ್ನ ನಾವು ಇಂಟು ಶೇಪ್ ಅಥವಾ ಎಕ್ಸ್ ಆಕಾರದಲ್ಲಿ ಅಥವಾ ಕತ್ರಿ ಶೇಪಲ್ಲಿ ನಾವು ಮೊದಲಿಗೆ ಇಟ್ಕೋಬೇಕಾಗುತ್ತೆ. ನೋಡಿ ಒಂದು ಪಿಂಕ್ ಕಲರ್ ಬಲ್ಲ ಕಡೆ ಕೈಗೆ ಬಂದಿದೆ, ಇನ್ನೊಂದು ಪಿಂಕ್ ವೈರು ಎಡದ ಕಡೆ ಕೈಗೆ ಬಂದಿದೆ. ಈಗ ನಾವು ಎಡದ ಕಡೆ ಇರ್ತಕ್ಕಂಥ ಯೆಲ್ಲೋ ವೈರ್ನ ಪಿಂಕ್ ವೈರ್ ಮೇಲೆ ತೆಗೆದುಕೊಂಡು ಬರಬೇಕು. ನಂತರ ನಾವು ಬಲದ ಕಡೆ ಇರೋ ಯೆಲ್ಲೋ ವೈರನ್ನು ಪಿಂಕ್ ವೈರ್ ಕೆಳಭಾಗದಿಂದ ಬಂದು ಯೆಲ್ಲೋ ಕಲರ್ ಮೇಲ್ಭಾಗಕ್ಕೆ ತಂದು ಹಾಕೋಬೇಕಾಗತ್ತೆ. ನೋಡಿ ಈ ಥರ. ಮತ್ತು ನಾವು ಬಲದ ಕಡೆ ಇರ್ತಕ್ಕಂಥ ಪಿಂಕ್ ವೈರ್ನ ಹಿಂದೆಯಿಂದ ಬಳಸಿ ಎಡದ ಕಡೆಗೆ ತೆಗೆದುಕೊಂಡು ಹೋಗಿ ಅಲ್ಲಿರ್ತಕ್ಕಂಥ 2 ವೈರ್ಸ್ನ ಮಧ್ಯಭಾಗಕ್ಕೆ ಹಾಕಿ ಮೇಲ್ಭಾಗಕ್ಕೆ ಬರಬೇಕು. ನೋಡಿ ಈ ಥರ ಮೇಲ್ಭಾಗನ ಬಲದ ಕಡೆಗೆ ತೆಗೆದುಕೋಬೇಕು. ನೋಡಿ ಈ ಥರ. ನೋಡಿ ತಿರ್ಗಾ ನಾವು ಎಡದ ಕಡೆ ಇರೋ ಪಿಂಕ್ ವೈರ್ನ ಬಲದ ಕಡೆಗೆ ತಂದು 2 ವೈರ್ಸ್ ಮಧ್ಯದಿಂದ ಮೇಲೆ ತೆಗೆದುಕೋಬೇಕು. ಇದೇ ರೀತಿ ನಾವು ಹ್ಯಾಂಡಲ್ನ ಹಾಕೊಳ್ಳೋದು. ನೋಡಿ ತಿರ್ಗಾ ನಾವು ಯೆಲ್ಲೋ ಕಲರ್ ವೈರ್ ಬಲದ ಕಡೆ ಇರೋದನ್ನು ಎಡದ ಕಡೆಗೆ ತೆಗೆದುಕೊಂಡು ಹೋಗಿ 2 ವೈರ್ ಮಧ್ಯದಿಂದ ಮೇಲೆ ತರಬೇಕು. ನೋಡಿ ಮತ್ತೆ ನಾವು ಎಡದ ಕಡೆ ಇರ್ತಕ್ಕಂತಹ ಯೆಲ್ಲೋ ಕಲರ್ ವೈರ್ನ ಬಲದ ಕಡೆಗೆ ತಂದು 2 ವೈರ್ಸ್ ಮಧ್ಯದಿಂದ ಮೇಲೆ ತೆಗೆದುಕೋಬೇಕು. ಮತ್ತೆ ಬಲದ ಕಡೆಯಿಂದ 2 ವೈರ್ಸ್ ಮಧ್ಯದಲ್ಲಿ ಮೇಲೆ ಬರುತ್ತೆ. ನೋಡ್ತಾ ಇದ್ದಾರಲ್ವ, ನೀವು ಕೈನ ಅಬ್ಸರ್ವ್ ಮಾಡಿ ಲೆಫ್ಟ್ ರೈಟ್ ಯಾವ ರೀತಿ ಮೂವ್ಮೆಂಟ್ ಆಗ್ತಿದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಕೈನ ಲೆಫ್ಟ್ ಸೈಡಿಂದ ಹೋಗಿ ವೈರು ಯಾವ ರೀತಿ ಮೇಲ್ಭಾಗಕ್ಕೆ ಬರ್ತಿದೆ, ಮಧ್ಯದಿಂದ ಹೋಗಿ ಅನ್ನೋದನ್ನು ದಯವಿಟ್ಟು ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡೋದ್ರಿಂದ ನಿಮಗೆ ಬೇಗನೆ ಅರ್ಥ ಆಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ ಹ್ಯಾಂಡಲ್ ಹಾಕೋದು. ನಾವು 2 ವೈರ್ನ ಬಳಸಿ ಮಧ್ಯದಿಂದ ವೈರ್ನ ಮೇಲೆ ತರಬೇಕಾಗುತ್ತೆ. ಹ್ಯಾಂಡಲ್ ಪೂರ್ತಿ ನಾವು ಇದೇ ರೀತಿ ಹಾಕೋಬೇಕು. ಸ್ವಲ್ಪ ನೀವು ಹಾಕೋಬೇಕಾದ್ರೆ ಟೈಟ್ ಮಾಡಿ ಹಾಕೊಳ್ಳಿ ಹ್ಯಾಂಡಲ್ನ. ನೋಡಿ ಇಂಟು ಆಕಾರದಲ್ಲಿ ಬರ್ತಿರುತ್ತೆ. ಇದು 2 ವೈರ್ಸ್ ಹ್ಯಾಂಡಲ್ ಆಗಿರೋದ್ರಿಂದ ನಿಮಗೆ ಎಕ್ಸ್ ಶೇಪ್ ಅಥವಾ ಇಂಟು ಶೇಪ್ ಆಕಾರದಲ್ಲಿ ಹ್ಯಾಂಡಲ್ ಬರ್ತಿರುತ್ತೆ. ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಇಂಟು ಮಾರ್ಕ್ ಶೇಪಲ್ಲಿ ನೀವು ಹ್ಯಾಂಡಲ್ನ ಹಾಕೋತಾ ಹೋಗಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ವೈರ್ ಹಿಂದೆಯಿಂದ ಬಳಸಿ 2 ವೈರ್ ಮಧ್ಯದಿಂದ ಮೇಲೆ ಬರುತ್ತೆ. ಮತ್ತೆ ವೈರ್ ಹಿಂದೆಯಿಂದ ಬಳಸಿ 2 ವೈರ್ ಮಧ್ಯದಿಂದ ಬಂದು ಮೇಲೆ ಬರುತ್ತೆ. ಇದೇ ರೀತಿ ನಾವು ಲೆಫ್ಟ್ ಟು ರೈಟ್ನ ವೈರ್ಸ್ಗಳನ್ನ ಹಿಂದೆಯಿಂದ ಬಳಸ್ಕೊಂಡು ನಾವು 2 ವೈರ್ಸ್ ಮೇಲ್ಭಾಗಕ್ಕೆ ತರಬೇಕಾಗುತ್ತೆ. ನೋಡಿ ಈ ರೀತಿ ಹ್ಯಾಂಡಲ್ನ ಹಾಕೋಬೇಕಾಗತ್ತೆ. ತುಂಬಾ ಗ್ರಿಪ್ಪಾಗಿ ಬರುತ್ತೆ ಹ್ಯಾಂಡಲು. ಸ್ವಲ್ಪ ಟೈಟಾಗಿ ಎಳೆದು ಹಾಕ್ಕೊಳ್ಳಿ. ಕೈನ ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಹ್ಯಾಂಡಲ್ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ ಈ ರೀತಿ ನಾನು ಇದೇ ರೀತಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ ನಾನು ಹ್ಯಾಂಡಲ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ. ನಂತರ ನಾವು ಸಮ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನಾನು ಮೊದಲೇ ಹಾಕಿದ್ದೀನಲ್ಲ ಬೇಸಿಂದ 7ನೇ ಲೈನಿನ ಮೇಲ್ಭಾಗಕ್ಕೆ ಬಂದು 5 ನಾಟ್ನ ಅಕ್ಕಪಕ್ಕ ವೈರ್ನ ತೋರಿಸ್ಕೊಂಡಿದ್ದೀನಲ್ಲ, ಅದೇ ರೀತಿ ನೀವು ಸಮನಾಗಿ ನೋಡಿಕೊಂಡು ಸಮ ಇದೆಯಾ ಹ್ಯಾಂಡಲ್ ಹಾಕಿರೋದು ಅಂತ ಚೆಕ್ ಮಾಡಿ ನಾವು ತೋರಿಸ್ತಾ ಇರ್ತಕ್ಕಂಥ ನಾಟ್ ಅಕ್ಕಪಕ್ಕ ಸಮ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನಾವು ಈ ರನ್ನಿಂಗ್ ವೈರ್ ಏನು ಹಾಕ್ಕೊಂಡಿದ್ದೀವಿ, ವೈರ್ಸ್ ಏನು ನಾವು ತೋರಿಸ್ಕೊಂಡಿದ್ದೋ ಇನ್ನರ್ ವೈರ್ಸ್ ಒಳಗಡೆ ಅದನ್ನು ಈ ಕಡೆ ಭಾಗಕ್ಕೆ 2 ವೈರ್ಸು, ಆ ಕಡೆ ಭಾಗಕ್ಕೆ 2 ವೈರ್ಸ್ನ ತೆಗೆದುಕೊಂಡು ಈ ರೀತಿ ನಾವು ಸಮನಾಗಿ ತೋರಿಸ್ಕೋಬೇಕಾಗತ್ತೆ ವೈರ್ಸ್ನ. ನೋಡಿ ಈ ರೀತಿ ನಾವು ಸಮನಾಗಿ ಚೆಕ್ ಮಾಡಿಕೊಂಡು
ಹ್ಯಾಂಡಲ್ ಎರಡು ಕಡೆ ಹ್ಯಾಂಡಲ್ ಸಮನಾಗಿದೆಯಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ವೈರ್ನ ತೂರಿಸ್ಕೊಂಡು ಎಳ್ಕೋಬೇಕಾಗತ್ತೆ. ಸ್ವಲ್ಪ ನೀವು ಟೈಟಾಗಿ ವೈರ್ನ ತೂರಿಸ್ಕೊಂಡು ಎಳ್ಕೊಳ್ಳಿ, ಗ್ರಿಪ್ಪಾಗಿ ಕೂರುತ್ತೆ ಹ್ಯಾಂಡಲು. ನೋಡಿ ನಾನು ಆಲ್ರೆಡಿ ಹಾಕಿದ್ದೀನಲ್ಲ, ಆ ಹ್ಯಾಂಡಲ್ ಎಷ್ಟು ನೀಟಾಗಿ ಗ್ರಿಪ್ಪಾಗಿ ಬಂದಿದೆ ಅಂತ ಅದೇ ರೀತಿ ಬರುತ್ತೆ. ನೀಟಾಗಿ ಗ್ರಿಪ್ಪಾಗಿ ಎಳ್ಕೊಂಡು ನಾವು ವೈರ್ಸ್ನ ಸಮನ ಚೆಕ್ ಮಾಡಿಕೊಂಡು ನೋಡಿ ಹಿಂದೆಯಿಂದ ನಾವು ವೈರ್ಸ್ನ ತೂರಿಸ್ಕೋಬೇಕಾಗತ್ತೆ. ನೋಡಿ ನಾವು ಈ ಹಿಂದೆ ತೂರಿಸೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವೈರ್ಸ್ಗಳೆಲ್ಲವನ್ನು ಕೂಡ ನಾವು ಹಿಂದಕ್ಕೆ ತೂರಿಸ್ಬೇಕಾಗತ್ತೆ. ನಾನು ತೂರಿಸಿ ನಿಮಗೆ ತೋರಿಸ್ತೇನೆ. ನೋಡಿ ಎಲ್ಲ ವೈರ್ಸ್ಗಳನ್ನೂ ಕೂಡ ತೂರಿಸ್ಕೊಂಡಿದ್ದೀನಿ, ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ. ನಿಮಗೆ ಏನಾದರೂ ಎಕ್ಸ್ಟ್ರಾ ವೈರ್ಸ್ಗಳು ಉಳಿದಿದ್ದರೆ ಕಟ್ ಮಾಡ್ಕೊಳ್ಳಿ. ನೀವು ವೈರ್ಸ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಒಳಭಾಗದಲ್ಲಿ ನಾವು ಕೈ ಆಡಿಸಿದಾಗ ಯಾವುದೇ ರೀತಿಯಾಗಿ ತರ್ಚೋದಿಲ್ಲ. ನೀಟಾಗಿ ವೈರ್ಸ್ನ ಕಟ್ ಮಾಡ್ಕೊಳ್ಳಿ. ಹ್ಯಾಂಡಲ್ ಕೂಡ ನೋಡಿ ಎಷ್ಟು ಗ್ರಿಪ್ಪಾಗಿ ಬಿಗಿಯಾಗಿ ಬಂದಿದೆ ಅಂತ. ಬ್ಯಾಗೂ ಕೂಡ ಅಷ್ಟೇ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ. ಎಷ್ಟು ಚೆಂದ ಕಾಣಿಸ್ತಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನಂದು ಇದು ಆರ್ಡರ್ ಇತ್ತು, ಫಿನಿಶ್ ಮಾಡಾಗಿದೆ ಆರ್ಡರ್ಸ್ನ ನಾನು. ಬೇಸಿಂದ ಹಿಡಿದು ಹೈಟ್ ತನಕನೂ ಕೂಡ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವ. ಈ ಬ್ಯಾಗನ್ನು ಲಂಚ್ ಬ್ಯಾಗ್ ಆಗಿ ಕೂಡ ಯೂಸ್ ಮಾಡ್ಬೋದು, ಮಾರ್ಕೆಟ್ ಬ್ಯಾಗ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೋಡಿ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಬೇಸಿಂದ ಹಿಡಿದು ಹೈಟ್ ತನಕ ಯಾವ ರೀತಿ ಮೆಜರ್ಮೆಂಟಲ್ಲಿ ಹಾಕಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮತ್ತಷ್ಟು ವೆರೈಟಿ ಡಿಸೈನ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಪೂಜೆ ಬ್ಯಾಗ್ ಆಗಿರಬಹುದು, ಡೈಮಂಡ್ ಶೇಪ್ ಬಾರ್ಡರ್ ಬ್ಯಾಗ್ ಆಗಿರ್ಬೋದು, ಕ್ರಾಸ್ ಕಟ್ ಬ್ಯಾಗ್ಸ್ ಆಗಿರಬಹುದು, ಎಲ್ಲವನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಅಪ್ಕಮಿಂಗ್ ವೀಡಿಯೋಸಲ್ಲಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಹ್ಯಾಂಡ್ ಬ್ಯಾಗ್ನ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ಪು ಇನ್ಫಾರ್ಮೇಷನ್ನ ತಿಳ್ಕೊಂಡು ವೈರ್ ಬ್ಯಾಗ್ ಹಾಕೋದನ್ನು ಕಲ್ತ್ಕೋಬೋದು.